ಆಹಾರ ಇಲಾಖೆ ರಾಜ್ಯದಲ್ಲಿ ಆಹಾರ ಸುರಕ್ಷತೆಗೆ ಹೆಚ್ಚಿನ ಒತ್ತನ್ನು ನೀಡ್ತಾ ಇದೆ. ಇದರಿಂದ ಜನ ಫುಲ್ ಖುಷಿಯಾಗಿದ್ದಾರೆ. ಒಂದು ಕಡೆಯಾದ್ರೆ ಇನ್ನು ರಾಜ್ಯದಲ್ಲಿ ಕಳಪೆ ಆಹಾರದ ವಿರುದ್ಧ ಸಮರವನ್ನ ಮುಂದುವರೆಸಿದ್ದಾರೆ ಅಧಿಕಾರಿಗಳು. ಇಂದು ಕರ್ನಾಟಕದಲ್ಲೂ ಕೂಡ ಕೃತಕ ಪನ್ನೀರನ್ನ ನಿಷೇಧ ಮಾಡಲಾಗಿದೆ. ರಾಜ್ಯದಲ್ಲಿ ಕಳಪೆ ಆಹಾರ ವಿರುದ್ಧ ಸಮರ ಮುಂದುವರೆದಿದೆ. ಕೆಲವು ದಿನಗಳಿಂದ ಮುಂದುವರೆದಂತಹ ಆಹಾರ ಮಳಿಗೆಯ ದಾಳಿ. ರಾಜ್ಯದಲ್ಲಿ ಆಹಾರ ಸುರಕ್ಷತೆಗೆ ಹೆಚ್ಚಿನ ಒತ್ತನ್ನ ನೀಡಲಾಗಿದೆ. ಜನ ಫುಲ್ ಖುಷಿಯಾಗಿದ್ದಾರೆ. ಇಂದು ಕರ್ನಾಟಕದಲ್ಲಿ ಕೃತಕ ಪನ್ನೀರ್ ಸಂಪೂರ್ಣವಾಗಿ ಬ್ಯಾನ್ ಆಗಿದೆ. ಕೃತಕ ಪನ್ನೀರ್ ತಯಾರಿಕೆ ಮಾರಾಟ ಸಂಪೂರ್ಣ ನಿಷೇಧ. ಹಾಲಿನ ಬದಲು ಸಸ್ಯಜನ್ಯ ಎಣ್ಣೆ ಬಳಕೆಯಾಗ್ತಾ ಇತ್ತು. ಪಿಷ್ಟ ಮತ್ತು ರಾಸಾಯನಿಕವನ್ನ ಬಳಕೆ ಮಾಡಿ ಪನ್ನೀರ್ ತಯಾರು ಮಾಡ್ತಾ ಇತ್ತು. ಅಗ್ಗದ ಪಾಮ್ ಆಯಿಲ್ ಪ್ರಮುಖವಾಗಿ ಬಳಕೆಯಾಗ್ತಾ ಇತ್ತು. ಪನ್ನೀರ್ ಗಟ್ಟಿಯಾಗೋಕೆ ಸ್ಟಾರ್ಚ್ ಮಿಶ್ರಣವನ್ನ ಕೂಡ ಮಾಡಲಾಗ್ತಾ ಇತ್ತು. ರಾಸಾಯನಿಕ ಪೌಡರ್ ಬಳಕೆ ಮಾಡ್ತಾ ಇತ್ತು. ಇನ್ನಿತರ ಜೀವಹಾನಿ ರಾಸಾಯನಿಕ ಬಳಕೆ ಆಗ್ತಾ ಇತ್ತು ಈ ಪನ್ನೀರ್ಗೆ. ರಾಜ್ಯದಲ್ಲಿ ಕೆಲವು ದಿನಗಳಿಂದ ಆಹಾರ ಮಳಿಗೆಯ ಮೇಲೆ ದಾಳಿಯನ್ನ ಕೂಡ ಮಾಡ್ತಾ ಇದ್ದಾರೆ. ಆಹಾರ ಇಲಾಖೆಯ ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮವನ್ನ ಕೂಡ ತೆಗೆದುಕೊಂಡಿದ್ದಾರೆ. ಅಂದ್ರೆ ಆಹಾರ ಸುರಕ್ಷತೆಗೆ ಹೆಚ್ಚಿನ ಒತ್ತನ್ನ ಕೂಡ ಕೊಟ್ಟಿರುವಂತದ್ದು. ಕರ್ನಾಟಕದಲ್ಲಿ ಕೃತಕ ಪನ್ನೀರನ್ನ ತಯಾರು ಮಾಡಲಾಗ್ತಾ ಇತ್ತು. ಇದನ್ನ ಸಂಪೂರ್ಣವಾಗಿ ಆಹಾರ ಇಲಾಖೆ ಬ್ಯಾನ್ ಮಾಡಿದೆ. ಸಂಪೂರ್ಣವಾಗಿ ನಿಷೇಧ ಮಾಡಿರುವಂಥದ್ದು. ಅಂದ್ರೆ ಅದನ್ನ ತಯಾರು ಮಾಡೋದಾಗಿರ್ಬೋದು ಅಥವಾ ಮಾರಾಟ ಮಾಡೋದಾಗಿರ್ಬೋದು, ಎರಡೂ ಕೂಡ ಬ್ಯಾನ್. ಇನ್ನು ಹಾಲಿನ ಬದಲು ಈ ಅನ್ಲಾಕ್ ಪನ್ನೀರ್ಗೆ ಏನ್ ಬಳಕೆ ಮಾಡ್ತಾ ಇದ್ರು? ಸಸ್ಯಜನ್ಯ ಎಣ್ಣೆ ಅಂದ್ರೆ ವೆಜಿಟೇಬಲ್ ಪಾಮ್ ಆಯಿಲ್ ನ ಬಳಕೆ ಮಾಡ್ತಾ ಇದ್ರು. ಅದರ ಜೊತೆಗೆ ಪಿಷ್ಟ ಮತ್ತು ಒಂದು ಕೆಮಿಕಲ್ ಅನ್ನ ಕೂಡ ಬಳಕೆ ಮಾಡ್ತಾ ಇದ್ರು. ಅಗ್ಗದ ಪಾಮ್ ಆಯಿಲ್, ಈ ಪಾಮ್ ಆಯಿಲ್ ಸಿಗುತ್ತಲ್ವಾ, ತುಂಬಾ ಚೀಪ್ ಪಾಮ್ ಆಯಿಲ್ನ ಪ್ರಮುಖವಾಗಿ ಬಳಕೆಯನ್ನು ಮಾಡ್ತಾ ಇದ್ರು. ಪನ್ನೀರ್ ಗಟ್ಟಿಯಾಗೋಕೆ ಒಂದು ಸ್ಟಾರ್ಚ್ ಮಿಶ್ರಣವನ್ನ ಕೂಡ ಮಾಡ್ತಾ ಇದ್ರು. ಇದು ರಾಸಾಯನಿಕವಾದಂತಹ ಒಂದು ಪೌಡರು. ಇದರಿಂದ ಜೀವಹಾನಿ ಆಗ್ತಾ ಇತ್ತು. ಹಾಗೆ ಆರೋಗ್ಯ ಸಮಸ್ಯೆಗಳು ಕೂಡ ಉಂಟಾಗ್ತಾ ಇತ್ತು. ಹಾಗಾದ್ರೆ ನಿಜಕ್ಕೂ ಕೂಡ ಅನಲಾಗ್ ಪನ್ನೀರ್ ಅಂದ್ರೆ ಏನು? ಅದು ಯಾಕೆ ಹಾನಿಕಾರಕ? ಇದನ್ನ ನಾವಿಲ್ಲಿ ನೋಡೋಣ. ನೋಡಿ, ಹಾಲಿನ ಬದಲು ಒಂದು ಸಸ್ಯಜನ್ಯ ಕೊಬ್ಬು, ಎಣ್ಣೆ ಮತ್ತು ರಾಸಾಯನಿಕಗಳನ್ನ ಬಳಕೆ ಮಾಡಿ ತಯಾರಿಸಿದಂತಹ ಒಂದು ಕೃತಕವಾದಂತಹ ಉತ್ಪನ್ನ. ಇದು ಕಿಡ್ನಿ ಮತ್ತು ಲಿವರ್ ಮತ್ತು ಮಕ್ಕಳ ಬೆಳವಣಿಗೆಯ ಮೇಲೆ ನಕಾರಾತ್ಮಕ ಪರಿಣಾಮವನ್ನ ಕೂಡ ಬೀರುತ್ತೆ. ಇದರಿಂದಾಗಿ ಆಹಾರ ಇಲಾಖೆ ಎಚ್ಚೆತ್ತುಕೊಂಡಿದೆ. ಈ ಒಂದು ನಿರ್ಧಾರವನ್ನ ಕೂಡ ತೆಗೆದುಕೊಂಡಿರುವಂಥದ್ದು. ಕೃತಕ ಪನ್ನೀರ್ ತಯಾರಿಕೆ ಮತ್ತು ಮಾರಾಟ ಸಂಪೂರ್ಣವಾಗಿ ನಿಷೇಧ ಮಾಡಿದೆ. ಕಳೆದ ತಿಂಗಳು 60ಕ್ಕೂ ಹೆಚ್ಚು ಹೋಟೆಲ್ ಮೇಲೆ ದಾಳಿಯಾಗಿತ್ತು. ಬೆಂಗಳೂರಿನ 6 ಪಂಚತಾರಾ ಹೋಟೆಲ್ಗಳ ಬಣ್ಣ ಬಯಲಾಗಿತ್ತು. ಲಕ್ಸುರಿ ಹೋಟೆಲ್ಗಳ ಕಿಚನ್ ನೋಡಿ ಅಧಿಕಾರಿಗಳೇ ಬೆಚ್ಚಿ ಬಿದ್ದಿದ್ರು. ಒಟ್ಟು 77 ಆಹಾರ ಮಾದರಿಗಳನ್ನ ವಶಕ್ಕೆ ಪಡೆಯಲಾಗಿತ್ತು. ಲ್ಯಾಬ್ ಪರೀಕ್ಷೆಗಾಗಿ ಆಹಾರ ಮಾದರಿಗಳನ್ನ ರವಾನೆ ಮಾಡಲಾಗಿತ್ತು. ದಿ ಲಲಿತ್ ಅಶೋಕ್ ಹೋಟೆಲ್ನಲ್ಲಿ 76 ಕೆಜಿ ಆಹಾರವನ್ನ ಜಪ್ತಿ ಮಾಡಲಾಗಿದೆ. ಇನ್ನು ಫೋರ್ ಸೀಸನ್ಸ್ 19 ಕೆಜಿ ಹಾಳಾದಂತಹ ಮಾಂಸ ಕೂಡ ಸಿಕ್ಕಿತ್ತು ಈ ಒಂದು ಹೋಟೆಲ್ನಲ್ಲಿ. ಶಾಂಗ್ರಿಲಾ ಹೋಟೆಲ್ನಲ್ಲೂ ಕೂಡ 15 ಕೆಜಿ ನಿಯಮ ಬಾಹಿರವಾಗಿ ಇಟ್ಟಂತಹ ಆಹಾರ ಪತ್ತೆಯಾಗಿತ್ತು. 640 ಕೆಜಿಯಷ್ಟು ಕೊಳೆತಂತಹ ಮಾಂಸ ಕೂಡ ವಶಪಡಿಸಿಕೊಳ್ಳಲಾಗಿತ್ತು. ಇನ್ನು 276 ಕೆಜಿ ಫಂಗಸ್ ಬಂದಿದ್ದಂತಹ ತರಕಾರಿ ಪತ್ತೆಯಾಗಿತ್ತು. 45 ಲೀಟರ್ ಅವಧಿ ಮುಗಿದಂತಹ ಹಾಲು ಕೂಡ ಸಿಕ್ಕಿತು. ಇದೆಲ್ಲ ಕೂಡ ಈ 5 ಸ್ಟಾರ್ ಹೋಟೆಲ್ಗಳಲ್ಲಿ ಸಿಕ್ಕಿರ್ತಕ್ಕಂಥ ವಸ್ತುಗಳಾಗಿರಬಹುದು, ಹಾಗೆ ಪದಾರ್ಥಗಳಾಗಿರಬಹುದು. ನೋಡಿ, ಪಂಚತಾರಾ ಹೋಟೆಲ್ಗಳ ಕರ್ಮಕಾಂಡ ಬಯಲಾಗ್ತಾ ಇರುವಂತಹ ಹಿನ್ನೆಲೆಯಲ್ಲೇ ಈ ಆಹಾರ ತಯಾರು ಮಾಡೋಕೆ ಇಂತಿಂಥ ಪದಾರ್ಥಗಳನ್ನ ಬಳಕೆ ಮಾಡಲಾಗುತ್ತೆ. ಆ ಪದಾರ್ಥಗಳನ್ನ ಏನೇನೆಲ್ಲ ಹಾಕಿ ತಯಾರು ಮಾಡಲಾಗುತ್ತೆ, ಯಾವ ರೀತಿ ಮಾರಾಟ ಮಾಡಲಾಗುತ್ತೆ, ಅದರ ನೈರ್ಮಲ್ಯ ಹೇಗಿದೆ, ಇದರ ಕುರಿತಂತೆ ಆಹಾರ ಇಲಾಖೆ ಒಂದು ಫೀಲ್ಡ್ಗಿಳಿದಿರುವಂಥದ್ದು. ಹಾಗೆ ಫೀಲ್ಡ್ಗಿಳಿದು ತನ್ನ ತನಿಖೆಯನ್ನ ಹಾಗೆ ಪರಿಶೋಧನೆಯನ್ನ ಕೂಡ ಮುಂದುವರಿಸಿರುವಂಥದ್ದು. ಈ ಲಕ್ಸುರಿ ಹೋಟೆಲ್ಗಳ ಕಿಚನ್ ಅನ್ನ ನೋಡಿ ಅಂದ್ರೆ ದಾಳಿಯ ಸಂದರ್ಭದಲ್ಲಿ ಅವರೇ ಬೆಚ್ಚಿ ಬೆರಗಾಗಿದ್ರು ಅಂತಂದ್ರೆ ನಿಜಕ್ಕೂ ಕೂಡ ತಪ್ಪಾಗ್ಲಾರ್ದು. ಯಾಕಂದ್ರೆ ದೊಡ್ಡ ದೊಡ್ಡದಾದಂತಹ ಹೋಟೆಲ್ಲು, ದಿ ಲಲಿತ್ ಹೋಟೆಲ್, ಹಾಗೆ ಫೋರ್ ಸೀಸನ್ ಹೋಟೆಲ್ಲು, ಶಾಂಗ್ರಿಲಾ ಹೋಟೆಲ್ಲು, ಎಷ್ಟೊಂದು ಹೋಟೆಲ್ಗಳಲ್ಲಿ ಸುಮಾರು ವರ್ಷಗಳಿಂದ ಸಂಗ್ರಹ ಮಾಡಿಟ್ಟಿದ್ದಂತಹ ಹಳೆಯ ಮಾಂಸ ಕೂಡ ವಶಪಡಿಸಿಕೊಳ್ಳಲಾಗಿತ್ತು. ಅವನ್ನೆಲ್ಲ ಕೂಡ ಈಗಾಗಲೇ ಲ್ಯಾಬ್ಗೆ ಕಳಿಸಲಾಗಿರುವಂಥದ್ದು. ಹಾಗೆ ಲ್ಯಾಬ್ ಟೆಸ್ಟ್ ಮೂಲಕ ಒಂದಷ್ಟು ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಾಗುತ್ತೆ. ಇನ್ನು ಜುಲೈ ತಿಂಗಳಿಡೀ ರಾಜ್ಯಾದ್ಯಂತ ಹೋಟೆಲ್ಗಳಿಗೆ ನಡುಕ ಶುರುವಾಗಿತ್ತು. ಆರೋಗ್ಯ ಸಚಿವರ ಆದೇಶದ ಮೇರೆಗೆ ದಾಳಿಯನ್ನು ನಡೆಸಲಾಗಿತ್ತು. ರಾಜ್ಯಾದ್ಯಂತ ಒಟ್ಟು 736 ಹೋಟೆಲ್ಗಳ ತಪಾಸಣೆಯಾಗಿತ್ತು.
ನಿಯಮ ಉಲ್ಲಂಘನೆ ಮಾಡಿದಂತಹ 190 ಹೋಟೆಲ್ಗಳಿಗೆ ನೋಟಿಸ್ ಕೂಡ ನೀಡಲಾಗಿದೆ. ಈ ಜುಲೈ ತಿಂಗಳಿಡೀ ಫುಲ್ಲು ರಾಜ್ಯಾದ್ಯಂತ ಹೋಟೆಲ್ಗಳಿಗೆ, ಹೋಟೆಲ್ ಮಾಲೀಕರಿಗೆ ನಡುಕ ಶುರುವಾಗಿತ್ತು ಅಂದರೆ ನಿಜಕ್ಕೂ ಕೂಡ ತಪ್ಪಾಗಲಾರ್ದು. ಯಾಕಂದರೆ ಆರೋಗ್ಯ ಇಲಾಖೆ ಆರೋಗ್ಯ ಸಚಿವರು ಯುಟಿ ಖಾದರ್ ಏನು ಆದೇಶವನ್ನು ಕೊಟ್ಟಿರ್ತಾರೆ, ಆ ಆದೇಶದ ಮೇರೆಗೆ ಅಧಿಕಾರಿಗಳು ದಾಳಿಯನ್ನು ನಡೆಸ್ತಾರೆ. ಅದರಲ್ಲೂ ಕೂಡ ಈ 3 ಸ್ಟಾರು 5 ಸ್ಟಾರು ಹೋಟೆಲ್ಗಳಲ್ಲೇ ಜಾಸ್ತಿ ಇಂತಹ ದಾಸ್ತಾನುಗಳನ್ನು ವಶಪಡಿಸಿಕೊಳ್ಳಲಾಗಿರುವಂಥದ್ದು, ಹಾಗೆ ಕೊಳೆತಂತಹ ಮಾಂಸ ಸಿಕ್ಕಿರುವಂಥದ್ದು, ಎಕ್ಸ್ಪೈರ್ಡ್ ಆದಂತಹ ಹಾಲು ಸಿಕ್ಕಿರುವಂಥದ್ದು. ಹೀಗಾಗಿ ರಾಜ್ಯಾದ್ಯಂತ ಟೋಟಲ್ ಆಗಿ 736 ಹೋಟೆಲ್ಗಳನ್ನು ಕೂಡ ಪರಿಶೋಧನೆ ಮಾಡಲಾಯಿತು. ನಿಯಮ ಉಲ್ಲಂಘನೆ ಮಾಡಿದಂತಹ 190 ಹೋಟೆಲ್ಗಳ ಮಾಲೀಕರಿಗೆ ನೋಟಿಸನ್ನು ಕೂಡ ನೀಡಲಾಗಿದೆ. ನೂರ 86 ಬಸ್ ನಿಲ್ದಾಣಗಳಲ್ಲಿರ್ತಕ್ಕಂಥ ಆಹಾರ ಮಳಿಗೆಗಳಿಗೂ ಕೂಡ ಬಿಗ್ ಶಾಕ್ ಎದುರಾಗಿದೆ. ಒಟ್ಟು 889 ಆಹಾರ ಮಳಿಗೆಗಳನ್ನು ಪರಿಶೀಲನೆ ಮಾಡಲಾಗಿತ್ತು ಆಹಾರ ಇಲಾಖೆಯ ಅಧಿಕಾರಿಗಳಿಂದ. 186 ಬಸ್ ನಿಲ್ದಾಣಗಳ ಆಹಾರ ಮಳಿಗೆಗಳ ಶಾಕ್ ಮಳಿಗೆಗಳಿಗೆ ಒಟ್ಟು 889 ಆಹಾರ ಮಳಿಗೆಗಳನ್ನು ಪರಿಶೀಲನೆ ಮಾಡಲಾಗಿತ್ತು. ಗಂಭೀರ ಲೋಪವೆಸಗಿದ 806 ಅಂಗಡಿಗಳಿಗೆ ಬೀಗ ಕೂಡ ಬಿದ್ದಿತ್ತು. ರಸ್ತೆ ಬದಿಯ ಗಾಡಿಗಳ ಮೇಲೂ ಕೂಡ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ರು. 1,500ಕ್ಕೂ ಹೆಚ್ಚು ಅಧಿಕ ಫಾಸ್ಟ್ ಫುಡ್ ಗಾಡಿಗಳ ಪರಿಶೀಲನೆ ನಡೆಸಿತ್ತು. 406 ಚಾಟ್ಸ್ ಅಂಗಡಿಗಳಲ್ಲಿ ಗಂಭೀರ ಲೋಪ ಕೂಡ ಪತ್ತೆಯಾಗಿತ್ತು. ರಸ್ತೆ ಬದಿ ವ್ಯಾಪಾರಿಗಳಿಗೂ ಕೂಡ ಇಲಾಖೆ ಖಡಕ್ ಎಚ್ಚರಿಕೆಯನ್ನ ನೀಡಿತ್ತು. ಜುಲೈ ತಿಂಗಳಲ್ಲಿ ಏನೇನಾಯಿತು, ದೊಡ್ಡ ದೊಡ್ಡ ಹೋಟೆಲ್ಗಳ ಮೇಲೆ ರೇಡ್ ಮಾಡ್ತಾರೆ, ದಾಳಿಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಏನೇನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕೋ ಆ ಎಲ್ಲ ಕ್ರಮಗಳನ್ನು ಕೂಡ ಜರುಗಿಸಿದ್ರು. ಅದರಂತೆ ಈ ರಸ್ತೆ ಬದಿ ತಳ್ಳೋ ಗಾಡಿ ಮೇಲೆ ಆಹಾರಗಳು ಸಿಗುತ್ತಲ್ಲ, ಫಾಸ್ಟ್ ಫುಡ್ ಆಗಿರಬಹುದು, ಚಾಟ್ಸ್ ಆಗಿರ್ಬೋದು, ಇಂತಹ ಅಂಗಡಿಗಳ ಮೇಲೂ ಕೂಡ ಗಂಭೀರ ಲೋಪಗಳು ಕೂಡ ಪತ್ತೆಯಾಗಿರುವಂಥದ್ದು. ಒಟ್ಟಾರೆಯಾಗಿ 406 ಚಾಟ್ಸ್ ಅಂಗಡಿಗಳಲ್ಲಿ ಗಂಭೀರವಾದಂತಹ ಲೋಪಗಳು ಪತ್ತೆಯಾಗಿರುವಂಥದ್ದು. 1,500ಕ್ಕೂ ಅಧಿಕ ಫಾಸ್ಟ್ ಫುಡ್ ಗಾಡಿಗಳ ಮೇಲೆ ಅಧಿಕಾರಿಗಳು ಪರಿಶೀಲನೆಯನ್ನು ಕೂಡ ಮಾಡಿದ್ರು. ಇನ್ನು ಒಟ್ಟಾರೆಯಾಗಿ ಜುಲೈ ತಿಂಗಳಿಡೀ ಈ ಪರಿಶೋಧನೆಯಲ್ಲೇ ಆಹಾರ ಇಲಾಖೆ ನಿರತರಾಗಿರುವಂಥದ್ದು. ಹಾಗೆ 889 ಆಹಾರ ಮಳಿಗೆಗಳನ್ನು ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ. ಕೆಲವೊಂದು ಮಾದರಿಗಳನ್ನು ತೆಗೆದುಕೊಂಡು ಈಗಾಗಲೇ ಲ್ಯಾಬ್ ಪರೀಕ್ಷೆಗೂ ಕೂಡ ಕಳುಹಿಸಲಾಗಿರುವಂಥದ್ದು. 3,489 ಆಹಾರ ಮಾದರಿಗಳ ಲ್ಯಾಬ್ ಪರೀಕ್ಷೆಯನ್ನು ಕೂಡ ನಡೆಸಲಾಗಿತ್ತು. ಹಾಗೆ ಆ 17 ಆಹಾರ ಸ್ಯಾಂಪಲ್ಗಳು ಸಂಪೂರ್ಣವಾಗಿ ವಿಷಕಾರಿ ಅಂತ ದೃಢ ಕೂಡ ಪಟ್ಟಿದೆ. 18 ಸ್ಯಾಂಪಲ್ಗಳು ಕಳಪೆಯಾಗಿದೆ, ಗುಣಮಟ್ಟದ್ದಾಗಿರುವುದನ್ನು ಕೂಡ ಸಾಬೀತು ಮಾಡಲಾಗಿದೆ. ಇನ್ನು ಎಂಪೈರ್ ಹೋಟೆಲ್ ಕಬಾಬ್ನಲ್ಲಿ ನಿಷೇಧಿತ ಬಣ್ಣ ಕೂಡ ಪತ್ತೆಯಾಗಿತ್ತು. ಅಂದರೆ ಈ ರೆಡ್ ಕಲರ್ ಬಣ್ಣವನ್ನು ಈಗಾಗಲೇ ಬ್ಯಾನ್ ಮಾಡಲಾಗಿದೆ. ಆ ಒಂದು ಬಣ್ಣವನ್ನು ಕೂಡ ಅವರು ಬಳಕೆ ಮಾಡಿದ್ರು ಎನ್ನುವಂತಹ ಗಂಭೀರವಾದಂತಹ ಆರೋಪ. ನೋಡಿ, 2024ರಲ್ಲಿ ಈ ಗೋಬಿ ಮಂಚೂರಿ ಮೇಲಾಗಿತ್ತು ಮೊದಲ ಸರ್ಜಿಕಲ್ ಸ್ಟ್ರೈಕ್ ಅಂತಾನೆ ಹೇಳ್ಬೋದು. ನಂತರ ರಾಜ್ಯಾದ್ಯಂತ ಗೋಬಿ ಮಂಚೂರಿಯನ್ ಪರೀಕ್ಷೆಯನ್ನು ಮಾಡಲಾಗಿತ್ತು. 107 ಗೋಬಿ ಮಾದರಿಗಳನ್ನು ವಿಷಕಾರಿ ಕೆಮಿಕಲ್ ಕೂಡ ಪತ್ತೆಯಾಗಿತ್ತು. ಗೋಬಿ ಮಂಚೂರಿಯನ್ನಲ್ಲಿ ಈ ರೆಡ್ ಕಲರ್ ಅಂದರೆ ಅದ್ರ ಕಲರ್ ಚೆನ್ನಾಗಿ ಕಾಣಿಸ್ಲಿ, ನೋಡಿದವರಿಗೆ ಅಟ್ರಾಕ್ಟ್ ಆಗಲಿ, ಬೇಗ ಬಂದು ತಿನ್ನಲಿ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕೃತಕವಾದಂತಹ ಬಣ್ಣವನ್ನು ಬಳಕೆ ಮಾಡ್ತಾ ಇದ್ರು. ಇದನ್ನು ನಿಷೇಧ ಮಾಡಲಾಗಿತ್ತು. ಅದನ್ನ ಎಂಪೈರ್ ಹೋಟೆಲ್ ಕೂಡ ಬಳಕೆ ಮಾಡ್ತಾ ಇತ್ತು ಎನ್ನುವಂತಹ ಒಂದು ಮಾಹಿತಿ ಲ್ಯಾಬ್ ಟೆಸ್ಟ್ನಿಂದ ಸಿಕ್ಕಿರುವಂಥದ್ದು. ಇನ್ನು ಅದ್ರ ಹಿಂದೆ ನಾವು ಇಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಕಾಟನ್ ಕ್ಯಾಂಡಿ, ನೀವು ಎಲ್ಲ ಚಿಕ್ಕ ವಯಸ್ಸಲ್ಲಿ ತಿಂದಿರ್ತೀವಿ, ಬಾಲ್ಯದ ಸಿಹಿ ಬಾಂಬ್ ಅಂತಾನೆ ಅನ್ಸ್ಕೊಳ್ಳುತ್ತೆ. ಅದು ಕೂಡ ನಿಷೇಧವಾಗಿರುವಂಥದ್ದು. ಅಂದರೆ ಕಾಟನ್ ಕ್ಯಾಂಡಿ ಪಿಂಕ್ ಕಲರ್ ಇರುತ್ತೆ, ಅಥವಾ ಇನ್ನೂ ಬೇರೆ ಬೇರೆ ಕಲರ್ನಲ್ಲೆಲ್ಲ ಇವಾಗ ತಯಾರು ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ರು. ಆದರೆ ಕಾಟನ್ ಕ್ಯಾಂಡಿ ಏನು ವೈಟ್ ಕಲರ್ ಇರುತ್ತೆ, ಅದೇ ವೈಟ್ ಕಲರಲ್ಲೇ ಮಾರಬೇಕು, ಇಲ್ಲ ಅಂತಂದರೆ ಅದನ್ನು ಮಾರೋ ಹಾಗಿಲ್ಲ ಅಂತ ಬ್ಯಾನ್ ಮಾಡಲಾಗಿರುವಂಥದ್ದು. ಒಟ್ಟಾರೆಯಾಗಿ ಮಾರಾಟಕ್ಕಷ್ಟೇ ಅನುಮತಿಯನ್ನು ನೀಡಲಾಗಿರುವಂಥದ್ದು. ಬಿಳಿ ಬಣ್ಣದ ಕ್ಯಾಂಡಿ ಮಾತ್ರ, ಸಂಪೂರ್ಣವಾಗಿ ಬಣ್ಣದ ಕಾಟನ್ ಕ್ಯಾಂಡಿಯನ್ನು ಮಾರಾಟ ಮಾಡೋದನ್ನು ಹಾಗೆ ತಯಾರು ಮಾಡೋದನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡಲಾಗಿದೆ. ಇನ್ನು ರಾಜ್ಯಾದ್ಯಂತ ಚಿಕನ್ ಮತ್ತು ಮೀನಿನ ಕಬಾಬ್ಗಳ ತಪಾಸಣೆ ಕೂಡ ಆಗಿತ್ತು. ಕಬಾಬ್ ಕೆಂಪಾಗಿ ಕಾಣಿಸೋಕೆ ಕೆಮಿಕಲ್ ಅನ್ನ ಕೂಡ ಬಳಕೆ ಮಾಡ್ತಾ ಇದ್ರು, ಇದು ಕೂಡ ಪತ್ತೆಯಾಗಿರುವಂಥದ್ದು. ಕಬಾಬ್ಗಳಲ್ಲಿ ಆರ್ಟಿಫಿಷಿಯಲ್ ಕಲರ್ ಬಳಕೆಯನ್ನ ನಿಷೇಧ ಮಾಡಲಾಗಿತ್ತು. ಆಗಸ್ಟ್ 20ನೇ ತಾರೀಕು ರಾಜ್ಯಾದ್ಯಂತ ಅಧಿಕಾರಿಗಳು ಮುಗಿಬಿದ್ದಿದ್ರು. 36 ರೈಲ್ವೆ ನಿಲ್ದಾಣಗಳಲ್ಲಿ ತೀವ್ರ ತಪಾಸಣೆಯನ್ನ ಕೂಡ ನಡೆಸಿದ್ರು. ಒಟ್ಟು 112 ಆಹಾರ ಮಳಿಗೆಗಳನ್ನು ಜಾಲಾಡಿತ್ತು ಆಹಾರ ಇಲಾಖೆ. ರೈಲ್ವೆ ಕ್ಯಾಂಟೀನು, ಹೋಟೆಲ್ಲು, ಪ್ಯಾಂಟ್ರಿ ಹಾಗೆ ಕಾರ್ಗಳ ಪರಿಶೀಲನೆಯನ್ನು ಕೂಡ ಮಾಡಿತ್ತು. ಇನ್ನು ಮೈಸೂರು ನಿಲ್ದಾಣದಲ್ಲಿ ಪ್ಲಾಸ್ಟಿಕ್ ಬಳಕೆ ಮಾಡಿ ಇಡ್ಲಿಯನ್ನು ತಯಾರು ಮಾಡಲಾಗ್ತಾ ಇತ್ತು. KR ಪುರಂ ಹೋಟೆಲ್ನಲ್ಲೂ ಕೂಡ
ಭೀಕರ ಅಶುಚಿತ್ವ ಪತ್ತೆಯಾಗಿತ್ತು. ಹಾವೇರಿಯಲ್ಲೂ ಕೂಡ ಅವಧಿ ಮುಗಿದಂತಹ ನಂದಿನಿ ಹಾಲು ಸಿಕ್ಕಿತ್ತು. ಉಡುಪಿಯಲ್ಲಿ ಕೆಮಿಕಲ್ ಮಿಶ್ರಿತ ಬಾಳೆಹಣ್ಣು ಕೂಡ ಜಪ್ತಿಯಾಗಿದ್ವು. ಹೀಗಾಗಿ ಜನರು ಎಚ್ಚರದಿಂದ ಇರಬೇಕು. ಆಹಾರ ನಿಮಗಾಗಿ ಕಾಯ್ತಾ ಇದೆ, ಆದರೆ ಆ ಆಹಾರ ನಿಜಕ್ಕೂ ಕೂಡ ಆರೋಗ್ಯವನ್ನ ತಂದುಕೊಡುವಂತಹ ಆಹಾರ ಖಂಡಿತವಾಗ್ಲೂ ಅಲ್ಲ, ವಿಷಕಾರಿ ಆಹಾರ. ಹೊರಗೆ ಎಷ್ಟೇ ದುಡ್ಡು ಕೊಟ್ಟರೂ ಕೂಡ ಪರಿಶುದ್ಧವಾದಂತಹ ಆಹಾರ ಸಿಗ್ತಾ ಇಲ್ಲ. ಎಲ್ಲೆಡೆ ಜನರ ಆರೋಗ್ಯದ ಮೇಲೆ ಚೆಲ್ಲಾಟವಾಡ್ತಾ ಇದೆ ಇಂತಹ ಕೆಮಿಕಲ್ಸ್ ಯೂಸ್ ಮಾಡುವಂತಹ ಫಾಸ್ಟ್ ಫುಡ್ ಆಗಿರ್ಬೋದು ಅಥವಾ ಚಾಟ್ಸ್ ಅಂಗಡಿಗಳಾಗಿರ್ಬೋದು, ದೊಡ್ಡ ದೊಡ್ಡ ಹೋಟೆಲ್ಗಳಾಗಿರ್ಬೋದು. ಹೀಗಾಗಿ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ ಇದೆ, ಯೋಚಿಸಿ ಬದುಕಿ. ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.